ಅಮ್ಮ ನಮಸ್ತೆ ಅಮ್ಮ. ನಮಸ್ತೆ ಮಾ. ನೀವು ಹೆಸರು ನಿಮ್ದು? ಲಲಿತಮ್ಮ. ಏನಕ್ಕೋಸ್ಕರ ಇದು ಆಟೋಮೆಟಿಕ್ ಬೆಡ್ ನಿಮ್ ಮನೆಗ್ ಬೇಕಂತ ತಗೋ ಬಂದಿದ್ರು? ನನ್ಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್. ಸ್ಪೈನಲ್ ಕಾರ್ಡ್ ಅಂದ್ರೆ ತುಂಬಾ ಎರಡು ಕಾಲು ಸ್ವಾಧೀನ ಇಲ್ಲದೆ ಕೊನೆ ಸ್ಥಿತಿಯಲ್ಲಿ ಆಗ್ಬಿಟ್ಟಿದ್ದೆ ನಾನು. ಆಗ ಪ್ರೈವೇಟ್ ಅಲ್ಲಿ MRI ಮಾಡಿ ಸ್ಕ್ಯಾನಿಂಗ್ ಮಾಡಿದಾಗ ಅವ್ರು ಆಪರೇಷನ್ ಮಾಡ್ಬೇಕು ಅಂದ್ರು. ಇಂಜೆಕ್ಷನ್ ದಿನ ಬಂದು ಸಿಸ್ಟರ್ ಮನೆಗೆ ಬಂದು ಕೊಡ್ತಾ ಇದ್ರು. ಒಂದ್ ದಿನ ಬಿಟ್ಟು ಒಂದ್ ದಿನ ಒಂದ್ ಇಂಜೆಕ್ಷನ್ ಕೊಡ್ತಾ ಇದ್ರು. ಅದು ಒಂದ್ 2 ತಿಂಗಳು ತಗೊಂಡೆ. ಆಮೇಲೆ ಸರಾಕೆ ಇದು ಇಂಜೆಕ್ಷನ್ ಕೊಟ್ಟು ವಾಸಿ ಆಗ್ಲಿಲ್ಲ, ಆಪರೇಷನ್ ಮಾಡ್ಬೇಕು ಅಂದ್ರು. ಮತ್ತೆ ನಾನು ಇನ್ನೊಬ್ರು ಮೇಡಮ್ ಒಬ್ರು ಗವರ್ನಮೆಂಟ್ ಹಾಸ್ಪಿಟಲ್ ತೋರಿಸಿ ಅಂದ್ರು, ನಾಗರಾಜ್ ಸಾರಿಗೆ ಅಂತ. ಅಲ್ಲಿ ಬಂದು MRI ಮಾಡಿ ಅಲ್ಲಿ ತೋರ್ಸಿದ್ರೆ ಅವರು ಆಪರೇಷನ್ ಮಾಡ್ಬೇಕು ಅಂದ್ರು. ಒಂದು ತಿಂಗಳು ಫಿಸಿಯೋಥೆರಪಿ ಕೊಡಿ ಸರ್ ನೋಡೋಣ ಅಂತ ಹೇಳ್ದೆ. ಆಗ ಫಿಸಿಯೋಥೆರಪಿ ಕೊಟ್ಟಾಗ ಅದು ಒಂದ್ ಸ್ವಲ್ಪನೂ ಗುಣ ಆಗ್ಲಿಲ್ಲ ನನಗೆ. ಮತ್ತೆ ಆಪರೇಷನ್ ಅಡ್ಮಿಟ್ ಆಗು ಅಂದ್ರು. ಅವಾಗ ಶೋಭಮ್ಮ ಅನ್ನೋರು ನನಗೆ ಸರಾಕೆರೆಗೆ ಹೋಗಿ ಅಂತ ನಮ್ಮನೆಯವ್ರು ಹೇಳಿದ್ರು. ನಾನು ಅಲ್ಲಿ ನಂಬಿಕೆ ಇರ್ಲಿಲ್ಲ. ಈ ತರ ಆಪರೇಷನ್ ಡಾಕ್ಟರ್ ಇಲ್ಲ, ಮೆಡಿಸಿನ್ ಇಲ್ಲ, ಹೆಂಗ್ ವಾಸಿ ಆಗುತ್ತೆ ಅಂತ ಅವರಿಗೆ ರಾಮಯ್ಯ ಹಾಸ್ಪಿಟಲ್ ಆಪರೇಷನ್ ಮಾಡಿ ಅವ್ರನ್ನ ಕಳ್ಕೊಂಡ್ಬಿಟ್ಟೆ. ಲಾಸ್ಟಿಗೆ ನಾನು ಶೋಭಮ್ಮ ಬಲವಂತ ಮಾಡಿ ನೀವು ಅಪ್ಪ ಕಳ್ಕೊಂಡ್ರಿ, ಅಮ್ಮನಾದ್ರೂ ನೀವ್ ಇರ್ಬೇಕು ಅಂತ, ನೀವ್ ವಾಸಿ ಆಗ್ದಿದ್ರೆ ನನ್ ಕೆನ್ನೆಗ್ ಬಂದು ಹೊಡೆದ್ಬಿಡು ಅಂತಾನು ಹೇಳಿದ್ಲು. ಅವಳಿಂದ ನಾನು ಸರಾಕೆರೆಗೆ ಬಂದೆ. ಅಲ್ಲಿ ಬರುವಾಗ ಒಂದು ತುಂಬಾ ನೋವು ಅಂದ್ರೆ ಮಕ್ಳು ತುಂಬಾ ಪ್ರೀತಿಯಿಂದ ನನ್ಗೆ ಥೆರಪಿ ಕೊಟ್ರು. ಯಾಕಂದ್ರೆ ಸ್ಪೈನಲ್ ಕಾರ್ಡ್ ತುಂಬಾ ನೋವು, ಕಾಲು ಜುಮ್ ಹಿಡಿದು ನೋವಲ್ಲಿ ನರಳು ಬಿಟ್ಟೆ ಆಟೋಮೆಟಿಕ್ ಅಲ್ಲಿ ಮಲಗುವಾಗ. ಆಗ ಮಕ್ಳು ಪ್ರೀತಿಯಿಂದ ನನಗೆ ಆ ಥೆರಪಿ ಕೊಟ್ರು. 4 ತಿಂಗಳಲ್ಲಿ ನಾನು ನಡಿಯಂಗೆ ಆದೆ. ಸರಾಕೆರಿಂದ ನಡಿಯೋ ಸ್ಥಿತಿಗೆ ಬಂದೆಮ್ಮ ನಾನು. ಮತ್ತೆ ಹ್ಮ್ ಕೈ ಸ್ವಾಧೀನ ಇಲ್ದಂಗಾಯ್ತು. ಈಗ ಒಂದ್ ವರ್ಷದಲ್ಲಿ ನಾನು 4 ವರ್ಷದಿಂದ ಬರ್ತಾ ಇದ್ದೀನಿ ಸರಾಕೆರಿಗೆ. ಈಗ 1 ವರ್ಷದಲ್ಲಿ ಕೈ ಸ್ವಾಧೀನ ಇಲ್ದಾಯ್ತು. ಸ್ವಲ್ಪ ನಂಗೆ ಪ್ಯಾರಾಲಿಸಿಸ್ ಲೈಟ್ ಆಗಿ ಆಗಿತ್ತು. ಅವಾಗ ನಾನು ಇದರ MRI ಮಾಡ್ದೆ. ಮತ್ತೆ ಹೋಗಿ 2 ನರ ಬಿಟ್ಟಿದೆ ಭುಜದ ಹತ್ರ, ಕತ್ತತ್ರ ಅಂತ ಹೇಳಿದ್ರು. ಆಗ ಆಪರೇಷನ್ ಮಾಡ್ಬೇಕು ಅಂದ್ರು. ಮತ್ತೆ ಸರ್ ಹತ್ರ ಹೋಗಿ ಹೇಳಿದಕ್ಕೆ ಸರ್ರು ಆಪರೇಷನ್ ಬೇಡಮ್ಮ ಸರಿ ಹೋಗುತ್ತೆ ಅಂತೇಳಿ ಪೋಟನ್ ಬೆಲ್ಟ್ ಹಾಕಿದ್ರು, ಫಿಸಿಯೋಥೆರಪಿ ಕೊಟ್ರು. ಮತ್ತೆ V3 ಆಟೋಮೆಟಿಕಲಿ ಭುಜದ ಹತ್ರನೇ ಥೆರಪಿ ಆಗಾಗ ಕೊಟ್ರು. ಅದನ್ನ ಕೊಟ್ಟ ಮೇಲೆ ಕೈ ಈಗ ತುಂಬಾ ಚೆನ್ನಾಗಿದೆ. ಮತ್ತೆ ಎಲ್ಲಾ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಪಾಪು ಪ್ರೆಗ್ನೆಂಟ್ ಇದ್ಲು. ಅವಾಗ ನಮ್ ಸೊಸೆ ಪ್ರೆಗ್ನೆಂಟ್ ಇದ್ದಾಗ ಪಾಪು 50,000 ಕೊಟ್ಟು ಸ್ಕ್ಯಾನಿಂಗ್ ಮಾಡಿ ಪಾಪು ತೆಗಿಬೇಕು ಅಂತ ಹೇಳಿದ್ರು. ಮತ್ತೆ ನಾನ್ ಸರ್ ಹತ್ರ ಹೋಗಿ ಕೇಳಿದಾಗ ಸರ್ ಪಾಪು ಏನಾಗಲ್ಲಮ್ಮ, ಜೇಡಸ್ತನ್ ವಾಟರ್ ಕೊಡ್ತೀನಿ ಚೆನ್ನಾಗಾಗತ್ತೆ ಅಂತ ಒಂದು ನಂಬಿಕೆ ಕೊಟ್ರು. ಈಗ ಪಾಪು 1.5 ವರ್ಷ ತುಂಬಾ ಚೆನ್ನಾಗಿದ್ದಾಳೆ ಪಾಪು. ಮತ್ತೆ ನನ್ನ ನಾದ್ನಿ ಮಗನಿಗೆ ಸ್ಪೈನಲ್ ಕಾರ್ಡ್ ಹಾಸ್ಪಿಟಲ್ ಅಡ್ಮಿಟ್ ಆಗಕ್ ಹೋಗ್ಬಿಟ್ಟಿದ್ದ. ಅವತ್ತೇ ಬೆಳಿಗ್ಗೆ ಆಪರೇಷನ್ ಅಂದ್ರು. ಮತ್ತೆ ಅವನಿಗೆ ಕರ್ಕೊಂಡ್ಬಂದು ರಿಪೋರ್ಟ್ ತೋರಿಸಿದಾಗ ಸರ್ ಇಲ್ಲಮ್ಮ ಸರಿ ಹೋಗುತ್ತೆ ಅಂದ್ರು. ಅವನು ತುಂಬಾ ಚೆನ್ನಾಗಿದ್ದಾನಮ್ಮ. ಮತ್ತೆ ನಮ್ಮ ಕ್ಲೋಸ್ ಫ್ರೆಂಡ್ ರೇಣುಕಾ ಸಿಸ್ಟ್ರು, ಅವರು ಹಾಗೆ ಸ್ಪೈನಲ್ ಕಾರ್ಡ್ ಆಪರೇಷನ್ ಬೆಂಗಳೂರಿಗೆ ಹೋಗಕ್ ರೆಡಿ ಆಗಿದ್ರು. ಅವರು ನಮ್ ಸರಾಕೆರೆಗೆ ಬಂದು ತುಂಬಾ ಚೆನ್ನಾಗಾಗಿ ನಡೀತಾ ಇದ್ದಾರೆ. ನಾನು ಬದುಕಿರೋದಕ್ಕೆ ನನಗೆ ದಾರಿ ತೋರಿಸಿ, ಶೋಭಮ್ಮ ದಾರಿ ತೋರಿಸಿ ನಾನು ಬದುಕಿರೋದೇ ನಮ್ಮ ಸರಾಕೆರಿಂದಮ್ಮ. ನಾನೀಗ ಎಷ್ಟು ಆರೋಗ್ಯವಾಗಿದ್ದೀನಿ, 4 ವರ್ಷದಿಂದ ಒಂದು ಇಂಜೆಕ್ಷನ್ ತಗೊಂಡಿಲ್ಲ, ಏನು ಇಲ್ಲ, ತುಂಬಾ ಆರೋಗ್ಯವಾಗಿದ್ದೀನಿ. ಹಾಸ್ಪಿಟ್ಲಿಗೆ ಹೋಗಿಲ್ಲ ನಾನು. ಸರ್ ಬದುಕಿರೋದು ನಾನು. ನಮ್ಮ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಸಿಕ್ಕಿರೋದು ನಮ್ ಸರಾಕೆರಿಂದ. ನಾನು ಪ್ರತಿಯೊಬ್ಬರಿಗೂ ಹೇಳೋದು ಅದೇಮ್ಮ, ಸರಾಕೆರೆಯಲ್ಲಿ ಬಂದು ನಮ್ಮ ಆರೋಗ್ಯ ತುಂಬಾ ಪುಣ್ಯ ಸ್ಥಳ ಅದು. ಅಲ್ಲಿ ಬಂದು ಎಲ್ರೂ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀನಿ. ಯಾಕಂದ್ರೆ ಬೇರೆ ಎಲ್ಲೂ ನನಗೆ ವಾಸಿ ಆಗದೆ ಇರೋದು ಆಯುರ್ವೇದಿಕ್ ಔಷಧಿನೂ ತಗೊಂಡಿದ್ದೆ, ಅದ್ರಲ್ಲೂ ಗುಣ ಆಗ್ಲಿಲ್ಲ. ಕೊನೆಗೆ ನಾನು ಬದುಕಿರೋದೇ ಸರಾಕೆರಮ್ಮ. ನಮ್ಮ ಶಿವರಾಜ್ ಸಾರು ಆ ಮಕ್ಳು ಪ್ರೀತಿ ಎಲ್ಲೂ ಸಿಗಲ್ಲ. ಅವರು ಆಯುಷ್ ಆರೋಗ್ಯ ದೇವರು ಚೆನ್ನಾಗಿ ಇಟ್ಟಿರ್ಲಿ ಅಮ್ಮ. ಥ್ಯಾಂಕ್ ಯು.